ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಗಣೇಶನ ನೈವೇದ್ಯಕ್ಕೆ ಪುಂಡಿ ಪಲ್ಯ, ರೊಟ್ಟಿ, ಬದ್ನಿಕಾಯಿ ಪಲ್ಯ ಮಾಡಿದ್ದೆ. ಪುಂಡಿ ಪಲ್ಯಗೆ ಮೊದಲು ಸ್ವಲ್ಪ ಜೋಳದ ನುಚ್ಚ, ಮೆಂತೆ, ಜೀರಿಗೆ ಎಲ್ಲ ಸ್ವಲ್ಪ ಕುಟ್ಟಿ, ಮೆಣಸಿನ್ಕಾಯಿ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡಿಕೊಂಡು, ಮೆಂತೆ, ಜೀರಿಗೆ ಸ್ವಲ್ಪ ಕುಟ್ಟಿರ್ತೇವಲ್ಲ ಅದನ್ನು ಸ್ವಲ್ಪ ಶೇಂಗಾ ಕಾಳು ಎಲ್ಲ ಹಾಕಿ ಒಂದು ಅರ್ಧ ತಾಸು ನೆನೆ ಹಾಕಬೇಕು. ಅದನ್ನು ಆಮೇಲೆ ನೀರು ಕುದಿಯುವಾಗ ಪುಂಡಿ ಪಲ್ಯ ತೊಳೆದಿಟ್ಕೊಂಡು ಪುಂಡಿ ಪಲ್ಯ ಕುದಿಯೋಕೆ ಹಾಕ್ಬೇಕು. ಅದನ್ನು ಪುಂಡಿ ಪಲ್ಯ ಕುದ್ದ ಮೇಲೆ ಒಂದು ಸ್ವಲ್ಪ ನೋಡ್ಬೇಕು ಅದನ್ನು. ಅದು ಕೈಯಾಗ ಒಂದು ಸ್ವಲ್ಪ ಮೆತ್ತಗೆ ಹತ್ತಿದ್ರೆ ಅದಕ್ಕೆ ಪುಂಡಿ ಪಲ್ಯ ಕುದ್ದೈತೆ ಅಂತಂದು ಅರ್ಥ. ಆಮೇಲೆ ಅದಕ್ಕೆ ನಾವು ಅದನ್ನು ಬಸ್ಕೋಬೇಕು. ನೀರೆಲ್ಲ ಬಸ್ಕೊಂಡು ಸ್ವಲ್ಪ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿ ಚಂದಗೆ ಅದನ್ನು ಮಸಿಬೇಕು. ಮಸದ ಮೇಲೆ ನಾವು ಇದೇನು ಜೋಳದ ನುಚ್ಚ, ಮೆಣಸಿನ್ಕಾಯಿ ಮತ್ತು ಮೆಂತೆ, ಜೀರಿಗೆ ಎಲ್ಲ ಕುಟ್ಟಿ ನೆನೆ ಹಾಕಿರ್ತವಲ್ಲ ಅದನ್ನು ಹಾಕಿ ಕುದಿಯಾಕಿಡ್ಬೇಕು. ಕುದಿಸಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಹಣ್ಣಗೆ ಕುದಿಯೋ ಮಟ್ಟ ಅದನ್ನು ಕುದಿಸ್ಬೇಕು. ಸ್ವಲ್ಪ ಸಣ್ಣ ಉರಿಯಲ್ಲಿ, ಜೋರು ಉರಿ ಇಟ್ಟರೆ ಸ್ವಲ್ಪ ಹೊತ್ತೈತಿ. ಕುದಿಸಿ ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ಮತ್ತು ಬೆಳ್ಳುಳ್ಳಿ, ಸುಲಿದಿಟ್ಟ ಬೆಳ್ಳುಳ್ಳಿ ಮತ್ತು ಅರಿಶಿನ, ಒಂದು ಸ್ವಲ್ಪ ಹಸಿ ಎಣ್ಣೆ ಹಾಕಬೇಕು. ಹಾಕಿ ಕುದಿಸಿ ರೆಡಿ ಮಾಡಿದರೆ ಪುಂಡಿ ಪಲ್ಯ ರೆಡಿ ಆಕೈತಿ. ಹಸಿ ಎಣ್ಣೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕಿರ ಭಾಳ ಟೇಸ್ಟ್ ಆಕೈತಿ ಪುಂಡಿ ಪಲ್ಯ. ಆಮೇಲೆ ಬಿಸಿ ರೊಟ್ಟಿ ಮಾಡಿ ಬದ್ನಿಕಾಯಿ ಪಲ್ಯ, ಪುಂಡಿ ಪಲ್ಯ, ರೊಟ್ಟಿ ನೈವೇದ್ಯ ಮಾಡಿದ್ದೆ ನಾನು. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಸಲಹೆ ಇದ್ದರೆ ಕೊಡ್ರಿ. ಥ್ಯಾಂಕ್ ಯು.